ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಮೊಬೈಲ್ ಸೆಟ್ಟಿಂಗ್ನ ತಿಳಿಸ್ಕೊಡ್ತೀನಿ. ಈ ಸೆಟ್ಟಿಂಗ್ ನಿಮಗೆ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ, ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ರೆ ಇಲ್ಲಿ 3 ಬಟನ್ಸ್ ಇದೆ. ಇಲ್ಲಿ ಬ್ಯಾಕ್ ಬರೋದು, ಇದು ಹೋಮ್ ಸ್ಕ್ರೀನ್ಗೆ ಹೋಗೋದು, ಇದು ಟಾಸ್ಕ್ ಬಾರ್ನ ಎಷ್ಟು ಟಾಸ್ಕ್ ಬಾರ್ಸ್ ಇಲ್ಲೆಲ್ಲ ಎಷ್ಟು ಟ್ಯಾಬ್ ಇರುತ್ತೆ ಅದನ್ನು ನ್ಯಾವಿಗೇಟ್ ಮಾಡೋದಿರುತ್ತೆ. ಫ್ರೆಂಡ್ಸ್, ಇದನ್ನು ನಾವು ಚೇಂಜ್ ಮಾಡಬೇಕಿತ್ತು ಅಂತಂದರೆ ಇನ್ನೊಂದು ಯಾವ ಥರ ಇರುತ್ತೆ ಅಂದರೆ, ಈ ಕಡೆ ಇದು ಬ್ಯಾಕ್ ಬರೋದು ಈ ಕಡೆ ಇರುತ್ತೆ ಮತ್ತು ಟಾಸ್ಕ್ ಬಾರ್ ಈ ಕಡೆ ಇರುತ್ತೆ. ಅಂದರೆ ಇದು ಟ್ಯಾಬ್ ಚೇಂಜ್ ಮಾಡೋದಿರುತ್ತಲ್ಲ, ಇದು ಬೇರೆ ಕಡೆ ಇರುತ್ತೆ. ಈಗ ಟ್ಯಾಬ್ಗಳು ಎಷ್ಟಿದೆ ಅಂತೇಳಿ ಈಗ ಚೆಕ್ ಮಾಡೋಣ. ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ನೋಡ್ತಿದ್ರೆ ಇಷ್ಟೆಲ್ಲ ಟ್ಯಾಬ್ಗಳನ್ನ ನಾನು ಓಪನ್ ಮಾಡಿದ್ದೀನಿ. ಈಗಾಗಲೇ ನಮ್ಗೆ ಯಾವ್ದು ಬೇಕು ಟ್ಯಾಬ್ ಅದನ್ನು ಓಪನ್ ಮಾಡಿ ವರ್ಕ್ ಮಾಡ್ಬೋದು. ಈಗ ಫುಲ್ ಹೋಮ್ ಸ್ಕ್ರೀನ್ಗೆ ಬರಬೇಕಿತ್ತು ಅಂತಂದರೆ ಇದಕ್ಕೆ ಕ್ಲಿಕ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಯೂಟ್ಯೂಬ್ನ ಓಪನ್ ಮಾಡ್ತೀನಿ. ಯೂಟ್ಯೂಬ್ನ ಓಪನ್ ಮಾಡಿದ್ಮೇಲೆ ಹೋಮ್ ಸ್ಕ್ರೀನ್ಗೆ ಡೈರೆಕ್ಟಾಗಿ ಬರಬೇಕಿತ್ತು ಅಂತಂದರೆ ಇದನ್ನ ಕ್ಲಿಕ್ ಮಾಡ್ತೀನಿ. ಹೋಮ್ ಸ್ಕ್ರೀನ್ಗೆ ಬರುತ್ತೆ. ಈಗ ನಾವು ಯೂಟ್ಯೂಬಲ್ಲಿ ಏನೋ ಮಾಡ್ತಾಯಿದ್ವಿ, ಯೂಟ್ಯೂಬ್ ಆಗಲಿ ಬೇರೆ ಅಪ್ಲಿಕೇಶನಲ್ಲಿ ಏನೋ ವೀಡಿಯೋ ನೋಡ್ತಾ ಇದ್ವಿ, ಏನಾದರೂ ಮಾಡ್ತಾಯಿದ್ವಿ ಅಂತಂದರೆ ಅದರಿಂದ ಬ್ಯಾಕ್ ಬರಬೇಕಿತ್ತು ಅಂತಂದರೆ ಇಲ್ಲಿ ಬ್ಯಾಕ್ ಇದೆ, ಅದನ್ನ ಕ್ಲಿಕ್ ಮಾಡಿದರೆ ಬ್ಯಾಕ್ ಬರುತ್ತೆ. ಫ್ರೆಂಡ್ಸ್, ಈ 3 ಬಟನ್ ಬಗ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಆದರೆ ಇದರಲ್ಲಿ ಚೇಂಜಸ್ ಇರುತ್ತೆ. ಬ್ಯಾಕ್ ಬರೋದು ಇಲ್ಲಿರುತ್ತೆ. ಇದು ಟ್ಯಾಬ್ ಇರುತ್ತಲ್ಲ, ಬೇರೆ ಬೇರೆ ಟ್ಯಾಬ್ಸ್ ಇರುತ್ತಲ್ಲ, ಅದನ್ನು ನ್ಯಾವಿಗೇಟ್ ಮಾಡೋಕ್ಕೆ ಇಲ್ಲಿರುತ್ತೆ. ಅದನ್ನ ಯಾವ ಥರ ಚೇಂಜ್ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಇಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೋಬೇಕು. ಇದು ರಿಯಲ್ಮಿ ಮೊಬೈಲ್ ಇದೆ. ಆಲ್ಮೋಸ್ಟ್ ಎಲ್ಲ ಮೊಬೈಲಲ್ಲೂ ಸೇಮ್ ಇರುತ್ತೆ ಅನ್ಕೋತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಇದಾದಮೇಲೆ ಸೆಟ್ಟಿಂಗ್ಸ್ ಓಪನ್ ಮಾಡಿದಾದ್ಮೇಲೆ ಹೀಗೆ ಸ್ಲೈಡ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ ಕನ್ವೀನಿಯನ್ಸ್ ಟೂಲ್ಸ್ ಅಂತ ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ ನ್ಯಾವಿಗೇಷನ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಸ್ವೈಪ್ ಗೆಸ್ಟರ್ಸ್ ಫ್ರಮ್ ಬೋತ್ ಸೈಡ್ಸ್ ಇದೆಲ್ಲ ಬೇರೆ, ಅದೇನು ಅವಶ್ಯಕತೆ ಇಲ್ಲ. ಈ ಪ್ರೆಸೆಂಟ್ ಇಲ್ಲಿ ವಿರ್ಚುವಲ್ ಬಟನ್ಸ್ ಇದೆ, ಅದನ್ನು ಆನ್ ಇರಲಿ. ಇಲ್ಲಿ ನೋಡ್ತಿದ್ರೆ ಬಟನ್ ಲೇಔಟ್ ಅಂತಿದೆ. ಇಲ್ಲಿ ಬಟನ್ ಲೇಔಟ್ ಯಾವ ಥರ ಇದೆ ಇಲ್ಲಿ ನೋಡ್ತಿದ್ರೆ ಪ್ರೆಸೆಂಟ್ ನಂದು ಇಲ್ಲಿ ಟ್ಯಾಬ್ಸ್ ಯಾವ್ಯಾವ ನ್ಯಾವಿಗೇಟ್ ಮಾಡಬೇಕಂದ್ರೆ ಬೇರೆ ಬೇರೆ ಟ್ಯಾಬ್ಸ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಹೋಮ್ ಸ್ಕ್ರೀನ್ಗೆ ಬರಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಬ್ಯಾಕ್ ಬರಬೇಕಂತಂದರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಬೇರೆ ಒಂದೊಂದು ಮೊಬೈಲಲ್ಲಿ ಬ್ಯಾಕ್ ಬರೋದನ್ನ ಲೆಫ್ಟ್ ಸೈಡ್ ಇಡಬೇಕು ಅಂತಂದರೆ ಇದನ್ನ ಕ್ಲಿಕ್ ಮಾಡಬೇಕು. ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ಬ್ಯಾಕ್ ಬರೋದು ಈ ಲೆಫ್ಟ್ ಸೈಡ್ ಬರುತ್ತೆ. ಫ್ರೆಂಡ್ಸ್, ಈ ಥರ ನೀವು ಚೇಂಜಸ್ ಮಾಡ್ಕೋಬೋದು. ಈಗ ನಮಗೆ ಬೇಡ ಲೆಫ್ಟ್ ಸೈಡ್ ಬೇಡ ರೈಟ್ ಸೈಡ್ ಇರಬೇಕು ಅಂತಂದರೆ ಇದನ್ನ ಮತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿದ್ರೆ ರೈಟ್ ಸೈಡ್ಗೆ ಬರುತ್ತೆ. ಈ ಥರ ನೀವು ಚೇಂಜಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ಥರ ಚೇಂಜಸ್ ಮಾಡ್ಕೋಬೋದು. ನಿಮಗೆ ಫಸ್ಟ್ ಟೈಮ್ ಗೊತ್ತಾಗಲಿಲ್ಲ ಅಂದರೆ ವಿಡಿಯೋನ ಮತ್ತೆ ರಿಪೀಟಾಗಿ ನೋಡಿ ಗೊತ್ತಾಗುತ್ತೆ ಯಾವ ಥರ ಸೆಟ್ಟಿಂಗ್ ಮಾಡ್ಕೋಬೇಕು ಅಂತಂದೇಳಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.